ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ಕುಕ್ಕರ್ ಬಾಂಬ್ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದು ವೋಟರ್ ಐಡಿ ಹಗರಣವನ್ನ ಮುಚ್ಚಿ ಹಾಕುವ ಷಡ್ಯಂತ್ರ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ತನಿಖೆ ಮಾಡದೆ ಟೆರರಿಸ್ಟ್ ಅಂತ ಹೇಗೆ ಘೋಷಣೆ ಮಾಡಿದ್ರಿ? ಮುಂಬೈ ಟೆರರಿಸ್ಟ್ ಅಟ್ಯಾಕ್ ತರಹದ ಘಟನೆ ಆಗಿತ್ತಾ? ಅದು ಪುಲ್ವಾಮಾ ತರಹದ ಘಟನೆ ಆಗಿತ್ತಾ ಅದು ಅಂತ ಡಿಕೆಶಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದನ್ನ ಮಾಡಿದ್ದು ಮತದಾನದ ಹಕ್ಕನ್ನ ಕದಿಯೋದಕ್ಕೆ. ಅದೇನೋ ಕುಕ್ಕರ್ ಬಾಂಬ್ ಅಂತೆ, ಅದು ಹೇಗೆ ಪ್ರೊಜೆಕ್ಟ್ ಮಾಡಿದ್ರಿ? ಡಿಜಿ ಯಾಕೆ ಅಷ್ಟು ಸ್ಪೀಡ್ ಆಗಿ ಟ್ವೀಟ್ ಮಾಡಿದ್ದು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್. ನಿಮ್ಮ ಆಡಳಿತ ಏನು 3 ವರ್ಷ ಒಂದು ಗುರ್ತಾಗಂತದ್ದು ಮಾಡಕ್ಕಾಗ್ಲಿಲ್ಲ. ಸುಮ್ಮನೆ ಡಿವೇಟ್ ಮಾಡ್ಕೊಂಡು ಹೊರಟು. ಈ ವೋಟ್ ಗೇಟ್ ಸಂದರ್ಭದಲ್ಲಿ ತಿರ್ಗಾದ ಯಾವ್ದೋ ಕುಕ್ಕರ್ ಅಲ್ಲಿ ಬ್ಲಾಸ್ಟ್ ಆಗೋಯ್ತಂತೆ. ಕುಕ್ಕರ್ ಅಲ್ಲಿ ಬ್ಲಾಸ್ಟ್ ಎಲ್ಲಿತ್ತು? ಯಾವ ಕುಕ್ಕರ್? ಆಟೋಲ್ಲಿ ಎನ್ನೇ ಟೆರರಿಸ್ಟ್ ಬಂದ್ಬಿಟ್ಟಿದಂತೆ. ಎಲ್ಲಿಂದ ಬಂದ್ಬಿಟ್ಟು ಟೆರರಿಸ್ಟ್ ಎಲ್ಲ ಪ್ಲಾಂಟ್ ಮಾಡ್ಕೊಂಡು ಡಿಜಿ ಬಹಳ ಅರ್ಜೆಂಟ್ ಆಗಿ ವಿಸಿಟ್ ಕೊಟ್ಬಿಟ್ಟು ಏನೇನ್ ಡಿಬೇಟ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಟ್ ಯು ಆರ್ ಟ್ರೈಂಗ್ ಟು ಡೂ? ಜನ ದಡ್ರ ಜನ ಬರೀ ಭಾವನೆ ಮೇಲೆ ಇವತ್ತು ಬಳಸಿ. ಯಾಕೆ ಶಿವಮೊಗ್ಗಕ್ಕೆ ಒಬ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೋಗ್ಲಿಲ್ಲ? ನಿಮ್ಮ 10 ಲಕ್ಷ ಕೋಟಿಲಿ ಯಾಕೆ ಮಂಗಳೂರಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೋಗ್ಲಿಲ್ಲ? ಯಾಕೆ ಉಡುಪಿಲಿ ಯಾರು ಹೋಗ್ಲಿಲ್ಲ? ವೈ ಇನ್ ದಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ 10 ಲಕ್ಷ ಕೋಟಿ ಬಂಡವಾಳ ಹಾಕ್ದವರು ಪಟ್ಟಿ ಬಿಡುಗಡೆ ಮಾಡಿ ಯಾರು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು ಅಲ್ಲಿ ಅಂತೇಳಿ 1 ಲಕ್ಷ ಕೋಟಿ ಯಾರು ಹೋಗ್ಬೇಕಲ್ಲ? ಶಿವಮೊಗ್ಗಕ್ಕೆ ಏರ್ಪೋರ್ಟ್ ಆಗ್ತಾ ಇದೆಯಲ್ಲ, ಕಮಲದ ರೂಪದಲ್ಲಿ ಏರ್ಪೋರ್ಟ್ ಬರ್ತಾ ಇದೆಯಲ್ಲ. ಶಿವಮೊಗ್ಗ ಮಂಗಳೂರು ಏನೆಲ್ಲ ಶಾಸಕರು ನಿಮ್ಗೆ ಕೊಟ್ಟಿದ್ದಾರಲ್ಲ, ಯಾಕೆ ಅವರ ಬದುಕು ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ? ವೈ ಎನ್ ಇನ್ವೆಸ್ಟರ್ ಇಸ್ ನಾಟ್ ಗೋಯಿಂಗ್ ಟು ಶಿವಮೊಗ್ಗ, ಮಂಗಳೂರು, ಉಡುಪಿ, ನಾರ್ತ್ ಕೇಂದ್ರ, ಸೌತ್ ಕೇಂದ್ರ, ಮಲ್ನಾಡಿಗೆ ಯಾಕೆ ಹೋಗ್ತಾ ಇಲ್ಲ? ಬರೀ ಬೆಂಗಳೂರು ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ? ಬೇರೆ ಕಡೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ? ನಿಮ್ಮ ಬರೀ ಬದುಕಿನನ್ನ ಅವರ ಹೊಟ್ಟೆ ಪಾಡನ್ನ ಹಾಳು ಮಾಡ್ತಾ ಇದ್ದೀರಿ. ಬರೀ ಭಾವನೆಯಲ್ಲಿ ಈ ದೇಶ ಕಟ್ಟಲಿಕ್ಕೆ ನೀವು ಹೊರಟಿದ್ದೀರಿ, ರಾಜ್ಯ ಕಟ್ಟಲಿಕ್ಕೆ ಹೊರಟಿದ್ದೀರಿ, ಅಧಿಕಾರ ಬರ್ಲಿಕ್ಕೆ ಹೊರಟಿದ್ದೀರಿ. ಹೊಟ್ಟೆ ಪಾಡು ತುಂಬಿಸ್ಲಿಕ್ಕಲ್ಲ. ನಿಮ್ಮ ಆಡಳಿತ ಏನು 3 ವರ್ಷ ರಾಜಕೀಯ ಲಾಭಕ್ಕಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ವೋಟರ್ ಹಗರಣಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಹೇಳಿ ನ್ಯೂಸ್ 18ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಲಾಭದ ಕಾರಣಕ್ಕಾಗಿ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿದ್ದು ಹೀಗೆ ಮಾತನಾಡಬಾರದು. ಪೊಲೀಸರು ಎಲ್ಲಾ ರೀತಿಯಲ್ಲೂ ತನಿಖೆ ಮಾಡಿದ್ದಾರೆ. ಆರೋಪಿ ಬಗ್ಗೆ ಡಿಕೆ ಶಿವಕುಮಾರ್ ಹೀಗೆ ಮಾತಾಡೋದು ಸರಿಯಲ್ಲ. ಅಲ್ಪಸಂಖ್ಯಾತರ ಓಲೈಕೆಗೆ ಡಿಕೆಶಿ ಮುಂದಾಗಿದ್ದಾರೆ. ಚುನಾವಣೆ ವೇಳೆಯಲ್ಲಿ ಓಲೈಕೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ನ್ಯೂಸ್ 18ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಆರಗ ಜ್ಞಾನೇಂದ್ರ ಅವರನ್ನ ನಮ್ಮ ರಿಪೋರ್ಟರ್ ಕೃಷ್ಣ ಮಾತನಾಡಿಸಿದ್ದಾರೆ, ನೋಡೋಣ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರಿದ್ದಾರೆ. ಸರ್, ಈಗ ಮುಖ್ಯವಾಗಿ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಒಂದು ರೀತಿ ಘನಘೋರ ಆಪಾದನೆಯನ್ನ ಮಾಡಿದ್ದಾರೆ. ಎಲ್ಲೊಂದ್ ಕಡೆ ಅವರು ಏನು ವೋಟರ್ ಐಡಿಯನ್ನ ಪ್ರಸ್ತಾಪವನ್ನ ಮಾಡಿದ್ರು, ಆ ಒಂದು ಹಗರಣವನ್ನ ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಅನ್ನ ಮುಂದೆ ತಂತು ಅಂತ. ನೋಡಿ, ಈ ರೀತಿ ಡಿಕೆ ಶಿವಕುಮಾರ್ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ಮಾತುಗಳಿದು. ಯಾಕಂದ್ರೆ UAPA ಕಾಯ್ದೆಯನ್ನು ಅವನ ಮೇಲೆ ಹಾಕಿತ್ತು, ಜೈಲಲ್ಲಿದ್ದ ಹಿಂದೆ ಬೇರೆ ಬೇರೆ ಲಿಂಕ್ ಇತ್ತು ಅನ್ನುವಂಥದ್ದು ಪೊಲೀಸರ ಎಲ್ಲ ತನಿಖೆಯಿಂದ ದೃಢಪಟ್ಟಿದೆ. ಆತ ಟೆರರಿಸ್ಟ್ ಹೌದಾ ಅಲ್ವಾ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳಿ ನಾನು ಸಾರ್ವಜನಿಕರಿಗೆ ಬಿಡ್ತೀನಿ. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಈ ರೀತಿ ಮಾತುಗಳನ್ನು ಆಡ್ತಾರೆ. ದೇಶದ ಸಮಗ್ರತೆ ಏಕತೆಯ ದೃಷ್ಟಿಯಿಂದ ಪೊಲೀಸರು ಪ್ರಯತ್ನ ಮಾಡಿ ಅವ್ರನ್ನ ಹಿಡಿದು ಅವ್ರನ್ನ ಎಲ್ಲ ಬೇರ್ಗಳ ಸಹಿತ ಬೇರೆ ಮಟ್ಟಕ್ಕೆ ಹೋಗಿ ತನಿಖೆ ನಡೆಸ್ತಾ ಇದ್ರೆ ಇವರು ಈ ರೀತಿ ಅವ್ರನ್ನೇನೋ ಜೈಲಿಂದ ಹೊರಗೆ ತರುವಂತ ರೀತಿಯಲ್ಲಿ ಅವರು ನಿರಪರಾಧಿ ಅನ್ನೋ ರೀತಿಯಲ್ಲಿ ಇವರು ಮಾತಾಡ್ತಾರೆ ಅಂದ್ರೆ ಮಂಗಳೂರಿನ ಜನಕ್ಕೆ ಗೊತ್ತಿದೆ ಏನಾಯ್ತು ಅವತ್ತು ಅಂತ ಹೇಳಿ. ಮತ್ತು ಇಡೀ ಪೊಲೀಸ್ ಇಲಾಖೆಯನ್ನು ಕೂಡ ದಿಗ್ಭ್ರಮೆ ಒಳಗಾಗಿದೆ. ಪೊಲೀಸ್ ಇಲಾಖೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಮತ್ತು ಆ ವ್ಯಕ್ತಿಗಳನ್ನ ಏನೇನು ಮಾಡಬಹುದು ಈಗ NIA ಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳುದಿಲ್ಲ. ತನಿಖೆ ಮಾಡದೆ ಟೆರರಿಸ್ಟ್ ಅಂತ ಘೋಷಣೆಯನ್ನ ಮಾಡ್ತಾರೆ. ಡಿಜಿ ಅವರು ಟ್ವೀಟ್ ಅನ್ನ ಮಾಡ್ತಾರೆ. ಇದನ್ನು ಪುಲ್ವಾಮಾ ತರ ಆಗಿತ್ತಾ ಅಥವಾ ಮುಂಬೈ ಟೆರರಿಸ್ಟ್ ಅಟ್ಯಾಕ್ ತರ ಆಗಿತ್ತಾ ಅಂತ? ಸರ್, ಇವ್ರ ಕಾಲದಲ್ಲಿ ಅವೆಲ್ಲವೂ ಆಗಿತ್ತು. ಎಷ್ಟೋ ಜನ ಸತ್ರು. ಇಡೀ ದೇಶದಲ್ಲಿ ದೀಪಾವಳಿ ಪಟಾಕಿ ರೀತಿಯಲ್ಲಿ ಬಾಂಬ್ಗಳು ಬ್ಲಾಸ್ಟ್ ಆಗ್ತಾ ಇತ್ತು. ಹೊರಗೋದವ್ರು ಮನೆಗೆ ಬರ್ತಾರೆ ಅನ್ನುವಂಥ ಗ್ಯಾರಂಟಿ ಇರಲಿಲ್ಲ ಇವ್ರ ಆಡಳಿತದಲ್ಲಿ. ಅದೆಲ್ಲ ಆದ್ರ ಮೇಲೆ ಅನೌನ್ಸ್ ಮಾಡೋದು, ಹಿಡಿಯೋದು.
ಆಗೋಕ್ಕಿಂತ ಮೊದಲು ಹಿಡಿದು ಅವ್ರನ್ನೆಲ್ಲ ಬಂಧಿಸಿ ಇದನ್ನ ಮಾಡಿದ್ರಿಂದಲೇ ಈಗೊಂದು 7-8 ವರ್ಷದಲ್ಲಿ ಮೋದಿ ಸರ್ಕಾರದ ಆಡಳಿತದಲ್ಲಿ ಇವೆಲ್ಲವೂ ನಿಂತಿದ್ದಾವೆ, ಕಡಿವಾಣ ಹಾಕಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇತ್ತು ಹೇಳಿ, ಕಲ್ಲು ಹೊಡಿತಾ ಇದ್ರು ನಮ್ಮ ಮಿಲಿಟರಿ ಅವ್ರ ಮೇಲೆ. ಈ ಮಟ್ಟಕ್ಕೆ ಇವರು ತಗೊಂಡೋಗಿ ನಿಲ್ಲಿಸಿದ್ರು. ಓಟಿನ ಆಸೆಗಾಗಿ ಅಲ್ಪಸಂಖ್ಯಾತರು ಓಟ್ ಹೋಗುತ್ತೆ ಅಂತ ಹೇಳಿ. ವೋಟರ್ ಹಗರಣ ತನಿಖೆಗೆ ಸರ್ಕಾರಕ್ಕೆ ಭಯನ ಸರ್ ತನಿಖೆ ಮಾಡೋದಕ್ಕೆ? ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡೋದು ಸರ್, ವೋಟರ್ ಹಗರಣಕ್ಕೂ ಇದಕ್ಕೂ ಏನ್ ಸಂಬಂಧ? ಏನ್ ಯಾವ ಇದನ್ನ ಎಲ್ಲಿಗೆ ತಗೊಂಡೋಗಿ ಮುಟ್ಟಿಸ್ತಾರೆ ಇವರು? ವೋಟರ್ ಹಗರಣನೇ ಬೇರೆ, ಇವರೇ ಮಾಡಿದ ಪಾಲಿಸಿ ಅದು. ವೋಟರ್ ಇದನ್ನ ಖಾಸಗಿಯವರಿಗೆ ಕೊಡ್ಲಿಕ್ಕೆ ವ್ಯತ್ಯಾಸ ಆಗಿದೆ. ಎಲ್ಲರನ್ನು ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಕ್ರಮ ಆಗ್ತಾ ಇದೆ. ಅದರಲ್ಲಿ ಏನಿದೆ? ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವಂತ ಡಿ ಕೆ ಶಿವಕುಮಾರ್ ಈ ರೀತಿ ಹೇಳಿಕೆಯನ್ನ ಕೊಡ್ತಾರೆ ಅಂತಂದ್ರೆ ಸಾರ್ವಜನಿಕ ಏನ್ ಸಂದೇಶ ಹೋಗುತ್ತೆ ಅಂತ ಸರ್? ಖಂಡಿತ. ನಾನೀಗ ಹೇಳದ್ನಲ್ರಿ, ಡಿ ಕೆ ಶಿವಕುಮಾರ್ ಅವರು ಮತ್ತು ಅವ್ರ ಪಕ್ಷ ಮೊದಲಿಂದ ಮಾಡಿದ್ದೇ ಅದೇ ಕೆಲಸ. ಈಗಂತೂ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಅಲ್ಪಸಂಖ್ಯಾತರ ವೋಟ್ ಬೇಕು, ಅವನು ಟೆರರಿಸ್ಟ್ ಅನ್ನು ಸಮರ್ಥನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು. ಇದಿಷ್ಟು ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಮಾತಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಬಗ್ಗೆ ಸಚಿವ ಅಶೋಕ್ ಹಾಗೆಯೇ ಮಾಜಿ ಶಾಸಕ ಜೀವರಾಜ್ ಪ್ರತಿಕ್ರಿಯಿಸಿದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರದ ಭದ್ರತೆ ವಿಚಾರ ಬಂದಾಗ ಏಕತೆಯನ್ನ ಪ್ರದರ್ಶನ ಮಾಡಬೇಕು. ಅದು ಬಿಟ್ಟು ಯಾರೋ ಟೆರರಿಸ್ಟ್ ಬಗ್ಗೆ ಏನೋ ಒಂಥರ ಬಹಳ ಪ್ರೀತಿ, ಬಹಳ ಅನುಕಂಪ, ಇದನ್ನು ಮುಚ್ಚಾಕದು. ವೋಟರ್ ಐಡಿದು ನಿಮಗೆ ನಿಜವಾದಂಥ ದಾಖಲೆಗಳಿದ್ರೆ ವಿಧಾನಸಭೆ ನಡೀತತ್ತಲ್ಲ, ಅಸೆಂಬ್ಲಿ, ಅದರಲ್ಲಿ ಮಂಡನೆ ಮಾಡಲಿ. ಪಾರ್ಲಿಮೆಂಟ್ ನಡೀತಾ ಇದೆಯಲ್ಲ ಈಗ, ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡಿ, ಜನಗಳ ಮುಂದೆ ಹೋರಾಟ ಮಾಡಿ. ಅದಕ್ಕೆ ತಾಕತ್ತಿಲ್ಲ ನಿಮಗೆ? ಆ ಹೋರಾಟ ಮಾಡೋಕ್ಕೆ ನಿಮ್ಗೆ ಶಕ್ತಿ ಇಲ್ವಾ? ಅದ್ರ ಮುಚ್ಚಾಕಿದ್ದು ಅಂತ ಹೇಳಿದ್ರೆ ಇದು ಬಂದ ತಕ್ಷಣ ಹಾಗಾದ್ರೆ ಕೈ ಬಿಟ್ಬಿಡ್ತೀರ ನೀವು ವೋಟರ್ ಐಡಿದು? ಈ ಥರ ಭಯೋತ್ಪಾದಕರನ್ನ ಬಳಸ್ಕೊಂಡು ಒಂಥರ ಏನೋ ಒಂದು ಬಿಜೆಪಿ ಇದಕ್ಕೆ ಮುಚ್ಚಾಕುವಂತ ಪ್ರಯತ್ನ ಮಾಡಿದೆ ಅಂತಲ್ಲ, ಇದು ಹೇಳಿತನದ ಪ್ರದರ್ಶನ. ನೋಡಿ, ಇದು ಡಿ ಕೆ ಶಿವಕುಮಾರರ ರಕ್ತದ ಪ್ರಾಬ್ಲಮ್ ಅದು. ಯಾಕಂತ ಹೇಳಿದ್ರೆ ಈ ಕಾಂಗ್ರೆಸ್ಸಿನಲ್ಲಿರೋ ರಕ್ತ ಇದೆಯಲ್ಲ, ಈ ರಕ್ತಕ್ಕೆ ಯಾವತ್ತೂ ದೇಶದ ಬಗ್ಗೆ ಕಾಳಜಿ ಇಲ್ಲೇ ಇಲ್ಲ. ಅವ್ರಿಗೆ ಓಟಿನ ಬಗ್ಗೆ ಅಷ್ಟೇ ಕಾಳಜಿ ಇರೋದು. ಅವರು ದೇಶದ ಬಗ್ಗೆ ಕಾಳಜಿ ಇಟ್ಕೊಂಡು ಯೋಚನೆ ಮಾಡಿದರೆ ಈ ಥರದ ಪದ ಅವ್ರ ಬಾಯಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದು ಅದು ಎರಡು ಒಂದಕ್ಕೊಂದಕ್ಕೂ ಸಂಬಂಧ ಇಲ್ಲ. ದೇಶ ಉಳಿದ್ರೆ ವೋಟರ್ ಐ ಡಿ ಉಳಿತದೆ. ಇವರಿಗೆ ಇದು ಗೊತ್ತಿದ್ರೆ ಸಾಕು, ಯಾವ್ಯಾವ ದೇಶಗಳು ಏನೇನಾಗಿ ಹೋಗಿದ್ದಾವೆ. ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳು, ಕ್ರಿಶ್ಚಿಯನ್ ಕಂಟ್ರಿಗಳು ಮುಸ್ಲಿಮ್ ಆಗಿ ಹೋಗಿದ್ದಾವೆ. ಮತ್ತು ನೆಮ್ಮದಿಯ ಬದುಕನ್ನು ಬದುಕಲಿಕ್ಕಾಗದೇ ಇರುವಂಥ ಸ್ಥಿತಿಯನ್ನು ನೀವು ಇರಾಕ್ನಲ್ಲಿ ಇದರಲ್ಲಿ ಅವರ ಸಂಘರ್ಷಗಳನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಇವರು ಮಾಡ್ತಾ ಇರೋದು ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಹೋಗಿದ್ದು ಬ್ಲಾಸ್ಟನ್ನು ಈ ವೋಟರ್ ಐ ಡಿ ಜೊತೆಗೆ ಕನೆಕ್ಟ್ ಮಾಡ್ತಾರೆ ಅಂತ ಹೇಳಂದ್ರೆ ಒಂದು ರೀತಿ ಭ್ರಮನಿರಸನ ಆಗಿದ್ದಾರಾ, ಇಲ್ಲ ಮಾನಸಿಕವಾಗಿ ಈ ಸೋಲಿನ ಹತಾಶ ಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗೆ ವಿರೋಧ ಪಕ್ಷವೂ ಇಲ್ಲಲ್ಲ ಗುಜರಾತ್ನಲ್ಲಿ, ಅದಕ್ಕಾಗಿ ಈ ಓಟ್ ಏನೋ ಬರ್ತದೆ ಅಂತ ಯೋಚನೆ ಮಾಡಿದರೆ ಇದು ಮಹಾ ಅಪರಾಧ. ಡಿ ಕೆ ಶಿವಕುಮಾರ್ರಿಗೆ ನಾನು ಹೇಳ್ತೇನೆ, ದೇಶ ಉಳಿದ್ರೆ ಶಿವಕುಮಾರರು ಉಳಿತಾರೆ, ನಾವು ಉಳಿತೀವಿ. ಹಾಗಾಗಿ ಇನ್ನು ಮುಂದೆ ದೇಶದ ಆಂತರಿಕ ಭದ್ರತೆಯ ವಿಷಯ ಬಂದಾಗ ಈ ಥರದ ಸಣ್ಣ ಹೇಳಿಕೆಗಳನ್ನು ಶಿವಕುಮಾರ್ ಅಂತವರು ಕೊಡೋದು ಗೌರವ ಬರಲ್ಲ. ದೇಶಕ್ಕಾಗಿ ಮಾತನಾಡೋದನ್ನು ಅಭ್ಯಾಸ ಮಾಡಿರಿ. ಮತ್ತು ಅವರು ಯಾವುದೇ ಜಾತಿ ಪಕ್ಷ ಎಲ್ಲವನ್ನೇ ಮೀರಿ ದೇಶದ ಭದ್ರತೆಯ ವಿಚಾರ ಬಂದಾಗ ದೇಶದ ಪರವಾಗಿ ನಿಂತ್ಕೊಳ್ಳಿ. ತನ್ನಷ್ಟಕ್ಕೆ ತಾನೇ ಒಂದು ದಿನ ನಿಮ್ಮ ಕನಸು ಯಾವತ್ತಾರು ಸಾಕಾರ ಆಗ್ಬೋದು. ಇಲ್ಲದೆ ಇದ್ರೆ ಇಲ್ಲೂ ವಿರೋಧ ಪಕ್ಷವೂ ಇಲ್ಲ ಆಗಿ ಹೋಗ್ತೀರಿ ನೀವು. ಇದೇ ಥರದ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಏನ್ರಿ, ಕುಕ್ಕರ್ನಲ್ಲಿ ಬಾಂಬ್ ಬಿಡೋದು, ದತ್ಪೀಠದಲ್ಲಿ ಮಳೆ ಹಾಕೋದು, ಈ ಥರದ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಪರವಾಗಿ ಮಾತನಾಡುವಂಥ ಶಿವಕುಮಾರರಿಗೆ ತಾಯಿ ಶಾರದೆ ಸದ್ಬುದ್ಧಿ ಕೊಡಲಿ. ಇನ್ನು ಮುಂದಾದರೂ ಈ ಥರದ್ದು ಮಾತನಾಡದೇ ಇರಲಿ ಅಂತೇಳಿ ನಾನು ಅಭಿಪ್ರಾಯಪಡ್ತೇನೆ. ಕಾಂಗ್ರೆಸ್ಗೆ ಪ್ರಶ್ನೆಗಳು. ಕಾಂಗ್ರೆಸ್ಗೆ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ? ತನಿಖಾ ಸಂಸ್ಥೆಗಳ ಮೇಲೆ ಕಾಂಗ್ರೆಸ್ಗೆ ವಿಶ್ವಾಸ ಇಲ್ವಾ? ಭದ್ರತೆಯ ವಿಚಾರದಲ್ಲೂ ರಾಜಕೀಯ ಮಾಡಬೇಕಾ ಅನ್ನುವ ಪ್ರಶ್ನೆಯನ್ನ ಈಗ ಕೇಳಲಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷರು ಇವತ್ತು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಇದು ಅನೇಕ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಪುಲ್ವಾಮಾ ರೀತಿಯ ಘಟನೆ ಆದ್ರಷ್ಟೇ ಉಗ್ರ ಕೃತ್ಯನಾ? ಸಾವು ನೋವು ಆದ್ರಷ್ಟೇ ಭಯೋತ್ಪಾದಕ ಕೃತ್ಯವೇ? ನೂರಾರು ಜನ ಪ್ರಾಣ ಕಳೆದುಕೊಂಡ್ರಷ್ಟೇ ಅದು ಉಗ್ರ ಕೃತ್ಯನಾ? ದೇಶದ ಗೌರವದ ವಿಚಾರದಲ್ಲೂ ರಾಜಕೀಯ ಮಾಡಬೇಕಾ? ಯಾರ ಓಲೈಕೆಗಾಗಿ ಕಾಂಗ್ರೆಸ್ನವರು ಹೀಗೆ ಮಾಡ್ತಿದ್ದಾರೆ? ವೋಟರ್ ಹಗರಣಕ್ಕೂ ಕುಕ್ಕರ್ ಸ್ಫೋಟಕ್ಕೂ ಏನು ಸಂಬಂಧ?
ಚುನಾವಣೆ ಗೆಲ್ಲೋದಿಕ್ಕೆ ಓಲೈಕೆ ರಾಜಕಾರಣನ? ನಡೆದ ಘಟನೆ ಬಗ್ಗೆ ತಕ್ಷಣ ಜನರ ಗಮನಕ್ಕೆ ತರೋದು ಅದು ತಪ್ಪ? ಏನಾಗಿದೆ, ಆ ಘಟನೆ ಏನು, ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ವಹಿಸಲಾಗಿದೆ, ಇವೆಲ್ಲದರ ಬಗ್ಗೆ ಹೇಳೋದು ತಪ್ಪ? ಪೊಲೀಸ್ ಮುಖ್ಯಸ್ಥರ ತಪ್ಪ? ಹೀಗೆ ಅನೇಕ ಪ್ರಶ್ನೆಗಳು ಈಗ ಜನರು ಕೇಳ್ತಿದ್ದಾರೆ. ಕಾಂಗ್ರೆಸ್ ಈಗ ಈ ಒಂದು ನಡೆಯ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಯಾರನ್ನ ಓಲೈಕೆ ಮಾಡೋದಕ್ಕಾಗಿ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದೆ? ಚುನಾವಣೆಯನ್ನ ಗೆಲ್ಲೋದಕ್ಕೆ ಓಲೈಕೆ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದೆಯಾ? ಹಾಗಾದ್ರೆ ಉಗ್ರ ಕೃತ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುಲ್ವಾಮಾ ರೀತಿಯ ಘಟನೆ ಆದ್ರಷ್ಟೇ ಅದು ಉಗ್ರ ಕೃತ್ಯನ? ಸಾವು ನೋವು ಆದ್ರಷ್ಟೇ ಭಯೋತ್ಪಾದಕ ಕೃತ್ಯನ? ಇಷ್ಟೆಲ್ಲ ಹೇಳಿಕೆಗಳಾಯ್ತು. ಇವೆಲ್ಲವೂ ಆದ್ಮೇಲೆ ಈ ಬಗ್ಗೆ ನ್ಯೂಸ್ 18 ಕನ್ನಡ ಡಿಕೆ ಶಿವಕುಮಾರ್ ಅವರಿಂದ ಸ್ಪಷ್ಟನೆಯನ್ನ ಬಯತು. ಡಿಕೆ ಶಿವಕುಮಾರ್ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಹೀಗೆ. ಸರ್, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೋಟರ್ ಐಟಿ ಹಗರಣವನ್ನ ಮುಚ್ಚಾಕುವಂತಹ ಷಡ್ಯಂತ್ರ ಅನ್ನೋ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ, ಇದು ದೇಶದ ಭದ್ರತೆ ವಿಚಾರದಲ್ಲಿ ಈ ರೀತಿ ಹೇಳಿಕೆಗಳನ್ನು ಎಷ್ಟು ಮಟ್ಟಿಗೆ ಸರಿ ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ? ಬಿಜೆಪಿ ಮುಚ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಅವರ ಭ್ರಷ್ಟಾಚಾರ, ಅವರ ವೋಟ್ ನ ಕಳ್ತನ ಏನೇನ್ ನಡೀತು ಅದನ್ನೆಲ್ಲ ಮುಚ್ಲಿಕ್ಕೋಸ್ಕರ ಅದನ್ನ ಪೊಲೀಸ್ ಆಫೀಸರ್ಸ್ ನೆಲ್ಲ ಉಪಯೋಗಿಸ್ಕೊಂಡು ಅದನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕಿಂತ ಮುಂಚಿತವಾಗೆ ದೇ ಕೇಮ್ ಔಟ್ ಏನು ಆಗೋಯ್ತು ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ರು. ಐ ಸ್ಟ್ಯಾಂಡ್ ಬೈ ಇಟ್. ಓಕೆ, ಅಂದ್ರೆ ನಿಮ್ಮ ಒಂದು ಸ್ಟೇಟ್ಮೆಂಟ್ಗೆ ಈಗಲೂ ಬದ್ಧರಾಗಿದ್ದೀರಿ ನೀವು? ಅವ್ರು ಬೇಕಿ ಅವ್ರು ಯಾರೋ ಇದನ್ನ ಕುಕ್ಕರ್ ಬ್ಲಾಸ್ಟ್ ಅವೆಲ್ಲ ತಪ್ಪು, ಆಕ್ಷನ್ ತಗೊಳ್ಳಿ, ಅರೆಸ್ಟ್ ಮಾಡ್ಲಿ, ಟೆರರಿಸ್ಟ್ ಅಂತ ಏನ್ ಬೇಕಾದ್ರೂ ಮಾಡ್ಲಿ, ಬಟ್ ಅದನ್ನ ಪ್ರೊಫೆಷನೇಟ್ ಏನು ಯಾವ ಸಂದರ್ಭದಲ್ಲಿ ಅದನ್ನ ಏನ್ ಇಮಿಡಿಯೇಟ್ ಆಗಿ ಚೆಕ್ ಮಾಡಿದ್ರಲ್ಲ ಸರ್ಕಾರ, ಅವ್ರ ಆಫೀಸರ್ಸ್ ಉಪಯೋಗಿಸ್ಕೊಂಡು ಅದು ತಪ್ಪು ಅಂತ ಹೇಳ್ತಾರೆ. ಡಿಕೆ ಶಿವಕುಮಾರ್ ಅವರೇ, ಚಿಲ್ಮೆ ವೋಟರ್ ಐಡಿ ಪ್ರಕರಣವನ್ನ ಸರ್ಕಾರ ನಿಮ್ಮ ಪ್ರಕಾರ ಕಂಪ್ಲೀಟ್ ಆಗಿ ಮುಚ್ಚಾಕಿದೆಯಾ? ಮುಚ್ಚಾಕ್ಲಿಕ್ಕೆ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಯಾರೆಲ್ಲ ಇದಾರೆ ಸರ್ಕಾರದಲ್ಲಿ? ತಾವ್ ಹೇಳಿದ್ರಿ ಅಶ್ವಥ್ ನಾರಾಯಣ ಅವರು ಇದಾರೆ ಅಂತ ಪೊಲೀಸ್ ಆಫೀಸರ್ಸ್ ಕೈಲಿ ಇಮಿಡಿಯೇಟ್ ಆಗಿ ಸ್ಟೇಟ್ಮೆಂಟ್ ಮಾಡಿ ಇಡೀ ಸರ್ಕಾರನೇ ಅದನ್ನ ಏನ್ ನಿಂತ್ಕೊಂಡು ಬೆಳಗ್ಗೆ ಸಾಯಂಕಾಲ ಏನ್ ಹುಡುಕಿದ್ರು, ಯಾಕೆ ಎನ್ಐ ಕೊಟ್ರು? ಅಂದ್ರೆ ಇವರು ಬಹಳಷ್ಟು ಅರ್ಜೆಂಟ್ ಮಾಡಿ ಎನ್ಐ ಕೊಟ್ಟಿದ್ರೆ ಹಿಂದೆ ಈ ಚಿಲ್ಮೆ ವೋಟರ್ ಐಡಿ ಪ್ರಕರಣವನ್ನ ಮುಚ್ಚಾಕ ಕಾರಣಕ್ಕಾಗಿಯಾ? ಹೌದು ಹೌದು, ಅಂದ್ರೆ ಅರೆಸ್ಟೇ ಮಾಡಬಾರ್ದು ಅಂತ ಒತ್ತಡ ಇತ್ತು ಅವ್ರನ್ನ. ಓಕೆ, ಅಂದ್ರೆ ಈ ಎನ್ಐ ಪ್ರಕರಣ ಕೊಟ್ಟಿದ್ದು ಕೂಡ ಈ ಚಿಲ್ಮೆ ಪ್ರಕರಣ ಕೊಡ್ಲಿ, ಎನ್ಐ ಕೊಡ್ಲಿ, ಯಾರಿಗಾರು ಕೊಡ್ಲಿ ರೀ, ಅದು ಚಿಲ್ಮೆ ಪ್ರಕರಣ ನೀವೆಲ್ಲ ಮಾಧ್ಯಮದವರು ದೊಡ್ಡ ತೋರಿಸಿದ್ರಿ. ಅದನ್ನ ಇಶ್ಯೂನ ಡೈವರ್ಟ್ ಮಾಡಕ್ಕೆ ಇದನ್ನ ಬಹಳ ಜಲ್ದಿ ಅರ್ಜೆಂಟ್ ಆಗಿ ಹೋಗಿ ಅದನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದನ್ನ ಟೆರರಿಸ್ಟ್ ಇದಾಗೋಯ್ತು ಅಂತ ಅಂದ್ಬಿಟ್ಟು ಒಂದು ದೊಡ್ಡದು ನ್ಯೂಸ್ ನ ಮಾಡಿ ಡಿವಿಯೇಷನ್ ತೆಗೆದುಕೊಂಡ್ರು ಅಷ್ಟೇ. ಓಕೆ, ಥ್ಯಾಂಕ್ ಯು. ನಿಮ್ಮ ಈ ಹೇಳಿಕೆಯನ್ನೇ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಿದೆ ಬಿಜೆಪಿ. ಮಾಡ್ಲಿ, ಅದನ್ನ ಏನ್ ತೊಂದರೆ ಇಲ್ಲ. ಅವರ ಯಾವುದೇ ರೀತಿ ರಾಜಕೀಯ ಅಸ್ತ್ರ ಬಳಸ್ಕೊಂಡು ಕೂಡ ತಾವು ಫೇಸ್ ಮಾಡ್ತೀರಾ? ಮಾಡ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬ್ಯಾಂಕ್ನಲ್ಲಿ ಲಾಕರ್ನಲ್ಲಿ ಲಕ್ಷಾಂತರ ರೂಪಾಯಿ ಚಿನ್ನ ಕಳವಾಗಿದೆ. ಯಲಹಂಕದ ಕರ್ನಾಟಕ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ದ ಚಿನ್ನಾಭರಣ ಕಳುವಾಗಿದ್ದು 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಬ್ಯಾಂಕರ್ನ ಲಾಕರಲ್ಲಿಟ್ಟಂತಹ ಲಕ್ಷಾಂತರ ರೂಪಾಯಿಯ ಚಿನ್ನ ಕಳುವಾಗಿರುವಂತಹ ಪ್ರಕರಣ ಇದು. 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿದೆ ಅನ್ನುವ ಆರೋಪ. ಯಲಹಂಕ ನಿವಾಸಿ ವಿದೇಶಕ್ಕೆ ಹೋಗುವಾಗ ಲಾಕರ್ನಲ್ಲಿ ಚಿನ್ನ ಇಟ್ಟಿದ್ರು. ಆ ಒಂದು ಚಿನ್ನ ಮನೆಯಲ್ಲಿದ್ದಂತಹ ಚಿನ್ನವನ್ನ ಇಟ್ಟಿದ್ರು. ಚಿನ್ನಾಭರಣವನ್ನ ಬ್ಯಾಂಕ್ ಲಾಕರ್ನಲ್ಲಿಟ್ಟು ಪ್ರಯಾಣ ಮಾಡಿದ್ರು. ಜರ್ಮನಿಗೆ ತೆರಳಿ ವಾಪಸ್ ಬ್ಯಾಂಕ್ಗೆ ಬಂದು ನೋಡಿದಾಗ ಚಿನ್ನಾಭರಣ ಕಳವಾಗಿದೆ. ಲಾಕರ್ನಲ್ಲಿದ್ದ ಚಿನ್ನಾಭರಣ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಲಾಕರ್ ಓಪನ್ ಆಗಿದೆ. ಲಾಕರ್ ತೆಗೆದು ನೋಡಿದಾಗ ಲಾಕರ್ ಖಾಲಿ ಆಗಿದ್ದು ಅದನ್ನ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ. ಕೂಡಲೇ ಬ್ಯಾಂಕ್ ಮ್ಯಾನೇಜರ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೃಷ್ಣಕುಮಾರ್. ಬ್ಯಾಂಕ್ ಮ್ಯಾನೇಜರ್ ಪ್ರದೀಪ್ 3 ದಿನಗಳ ಕಾಲ ಸಮಯ ಕೊಡಿ, ಚಿನ್ನಾಭರಣ ವಾಪಸ್ ತಂದುಕೊಡ್ತೇವೆ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. 3 ದಿನಗಳ ಬಳಿಕ ಬ್ಯಾಂಕ್ ಮ್ಯಾನೇಜರ್ ಬಳಿ ಹೋಗಿ ಚಿನ್ನಾಭರಣದ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಕೃಷ್ಣಕುಮಾರ್. ಈ ವೇಳೆ ಪೊಲೀಸ್ ಠಾಣೆಗೆ ದೂರು ಕೊಡೋದಾದ್ರೆ ಕೊಡಿ ಅನ್ನುವ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದ್ದು, ಚಿನ್ನಾಭರಣದ ಬಗ್ಗೆ ಮಾಹಿತಿ ನೀಡದೇ ಇದ್ದಾಗ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಗೆ ಕೃಷ್ಣಕುಮಾರ್ ದೂರನ್ನ ಕೊಟ್ಟಿದ್ದಾರೆ. ಒಂದು ಲಾಕರ್ ಓಪನ್ ಮಾಡಿದ್ದಾರೆ ಕರ್ನಾಟಕ ಬ್ಯಾಂಕಲ್ಲಿ. ಅಲ್ಲಿ ಲಾಕರ್ ಓಪನ್ ಮಾಡಿ ಲಾಸ್ಟ್ ಜೂನ್ ತಿಂಗಳಲ್ಲಿ ಅದರಲ್ಲಿ ಚಿನ್ನಾನ ಇಟ್ಬಿಟ್ಟು ಆಮೇಲೆ ಅವರ ಫ್ಯಾಮಿಲಿಗೆ ಅಂಥೇಳಿ ಜರ್ಮನಿಗೆ ಹೋಗಿರ್ತಾರೆ. ಜರ್ಮನಿಗೆ ಹೋಗಿ ವಾಪಸ್ ಬಂದು
ಈಗ ನವಂಬರ್ ತಿಂಗಳಲ್ಲಿ ಅವರು ಲಾಕರನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಅವ್ರ ಚಿನ್ನ ಕಾಣಿಸದೇ ಇರೋದು ಅವನಿಗೆ ಗೊತ್ತಾಗಿದೆ. ಆಮೇಲೆ ಅವರು ಬ್ಯಾಂಕ್ ಅವ್ರನ್ನ ಸಂಪರ್ಕ ಮಾಡಿದಾಗ ನಮಗೆ ಸಮಂಜಸವಾಗಿ ಉತ್ತರ ಕೊಟ್ಟಿಲ್ಲ ಅಂತ ಅವರು ತಮ್ಮ ದೂರಿನಲ್ಲಿ ಹೇಳ್ಕೊಂಡಿದ್ದಾರೆ. ಇದರಲ್ಲಿ ಅವರು 2-3 ವಿಚಾರ ಹೇಳೋದಂದರೆ 2 ಕೀ ಇರ್ತದೆ, ಒಂದು ಕೀ ಬ್ಯಾಂಕಲ್ಲಿ ಅವರ ಸ್ಟಾಫ್ ಹತ್ರ ಇರ್ತದೆ, ಒಂದು ಕೀ ಇವ್ರ ಹತ್ರ ಇರ್ತದೆ. ಆ 2 ಕೀ ಹಾಕಿದರೆ ಮಾತ್ರ ಅದು ಓಪನ್ ಆಗಬೇಕು, ಅದು ಹಾಕದೇ ಇದ್ದರೆ ಓಪನ್ ಆಗೋದಿಲ್ಲ. ಕೀ ನನ್ನ ಹತ್ರ ಇದ್ದರೂ ಕೂಡ ಅದು ಯಾವ ಥರ ಅಲ್ಲಿಂದ ಚಿನ್ನ ಹೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಅವರ ಮ್ಯಾನೇಜರು ಮತ್ತು 2 ಸಿಬ್ಬಂದಿ ಮೇಲೆ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಮನೆಯಲ್ಲಿದ್ರೆ ಸೇಫ್ ಆಗಿರಲ್ಲ ಅಂತ ಹೇಳಿತಾನೆ ಬ್ಯಾಂಕ್ ಅಲ್ಲಿ ಚಿನ್ನಾಭರಣಗಳನ್ನ ಇಡೋದು, ಸೇಫ್ ಲಾಕರ್ ಅಲ್ಲಿ ಇಟ್ರೆ ಸೇಫ್ ಆಗಿ ಇರುತ್ತೆ ಅನ್ನುವಂತಹ ನಂಬಿಕೆ. ಹಾಗಾದ್ರೆ ಈಗ ಈ ಘಟನೆ ಬ್ಯಾಂಕ್ಗಳ ಮೇಲೆ, ಅಲ್ಲಿನ ಸಿಬ್ಬಂದಿ ಮೇಲೆನೆ ಅನುಮಾನವನ್ನ ಹುಟ್ಟಿಸುತ್ತಲ್ವಾ? ಈಗ ಏನ್ ಹೇಳ್ತಾರೆ, ತನಿಖೆಯನ್ನ ಮಾಡ್ತಿದಾರ ಪೊಲೀಸರು? ನವಿತಾ ಜೈನ್, ಈ ರೀತಿಯ ಪ್ರಕರಣಗಳು ಬೆಂಗಳೂರಿನಲ್ಲಿ ಇದೇ ಮೊದಲಲ್ಲ. ಹಿಂದೆ ಕೂಡ ಅದೇ ರೀತಿಯ ಸೇಫ್ ಲಾಕರ್ಗಳಲ್ಲಿಟ್ಟಂಥ ಒಡವೆ ಆಗಿರ್ಬೋದು ಮತ್ತು ಬೇರೆ ಇನ್ನಿತರ ಬೆಲೆ ಬಾಳುವಂಥ ವಸ್ತುಗಳು ಕೂಡ ಕಳುವಾಗಿರುವಂಥ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಆಗಿತ್ತು. ಅದೇ ರೀತಿಯಲ್ಲಿ ಈಗ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯ ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಬ್ಯಾಂಕ್ನ ವಿರುದ್ಧ ಅಂದರೆ ಗಂಭೀರವಾದಂಥ ಆರೋಪವನ್ನು ಮಾಡಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಏನಂದರೆ ಸುಮಾರು 580 ಗ್ರಾಮ್ ಚಿನ್ನಾಭರಣವನ್ನು ನಾವು ಜರ್ಮನಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಲಾಕರ್ ಎಲ್ಲ ತೆಗೆದುಕೊಂಡು ಲಾಕರ್ ಒಳಗಡೆ ಚಿನ್ನಾಭರಣವನ್ನು ಇಟ್ಟು ನಾವು ಆ ಬಾಕ್ಸನ್ನು ಇಟ್ಟು ಹೋಗಿದ್ವಿ. ಆದರೆ ಮತ್ತೆ ಬಂದಂಥ ಸಂದರ್ಭದಲ್ಲಿ ಆ ಲಾಕರ್ ಒಳಗಡೆ ಬಾಕ್ಸೇ ಕಾಣ್ತಾ ಇಲ್ಲ ಅಂತೇಳಿ ಅವರು ಗಂಭೀರವಾದಂಥ ಆರೋಪವನ್ನು ಮ್ಯಾನೇಜರ್ ಆಗಿರ್ಬೋದು ಮತ್ತು ಕಸ್ಟೋಡಿಯನ್ಸ್ ವಿರುದ್ಧವಾಗಿ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಬೇಸಿಕ್ ಇವರು ಯಾವ ರೀತಿ ಅಂದರೆ ಅಲ್ಲಿ ನಡೆಸ್ಕೊಳ್ಬೇಕಾಗಿತ್ತು, ಒಂದು ಇವರಿಗೆ ಅಲರ್ಟ್ ಮೆಸೇಜ್ ಬರಬೇಕಾಗಿತ್ತು, ಆ ಅಲರ್ಟ್ ಮೆಸೇಜ್ ಬರೋದೇ ಅವ್ರು ಬರ್ತಾ ಇಲ್ಲ ಅನ್ನೋದೊಂದು. ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಕೃಷ್ಣಕುಮಾರ್ ಅವರೇ, ಚಿನ್ನವನ್ನ ಕಳ್ಕೊಂಡಿದ್ದಾರೆ ಇವರೇ. ಕೃಷ್ಣಕುಮಾರ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಕೃಷ್ಣಕುಮಾರ್ ಅವರೇ, ಈಗ ಇಂತಹ ಅನೇಕ ಘಟನೆಗಳನ್ನ ಈ ಹಿಂದೆ ಕೂಡ ನಾವು ನೋಡಿದ್ವಿ. ಯಾವ ರೀತಿ ಹಾಗಾದ್ರೆ ಬ್ಯಾಂಕ್ ಮೇಲೆ, ಬ್ಯಾಂಕ್ ಸಿಬ್ಬಂದಿ ಮೇಲೆ ನಂಬಿಕೆಯನ್ನ ಇಡೋದು ಅನ್ನುವಂತಹ ಪ್ರಶ್ನೆ ನಿಮ್ಗೆ ಈಗ ನೀವು ಕಂಪ್ಲೇಂಟ್ ಮಾಡಿದೀರಾ? ಕಂಪ್ಲೇಂಟ್ ಮಾಡಿದೀವಿ ಮೇಡಮ್. ಏನ್ ಹೇಳಿದ್ದಾರೆ ಈಗ? ಕಂಪ್ಲೇಂಟ್ ಮಾಡಿದೀವಿ. ಅವ್ರು ನಮ್ಗೆ ಏನೂ ಗೊತ್ತೇ ಇಲ್ಲ ಇದ್ರ ಬಗ್ಗೆ. 23 ವರ್ಷ ಸರ್ವಿಸ್ ಅಲ್ಲಿ ನಮ್ಗೆ ಏನ್ ನೋಡೇ ಇಲ್ಲ, ಮಾಡೇ ಇಲ್ಲ. ಮೇಲಧಿಕಾರಿಗಳು ಬಂದ್ರು ಅವರು ಸೇಮ್ ಉತ್ತರನೇ ಹೇಳ್ತಾರೆ, ನೀವು ಕಂಪ್ಲೇಂಟ್ ಕೊಡಿ ಪರವಾಗಿಲ್ಲ, ನೀವು ಹೋಗಿ ಎಲ್ಲಿಗೆ ಬೇಕಾದ್ರೆ ಹೋಗಿ ಅಂತ ಆ ರೀತಿ ಮಾತಾಡ್ತಾರೆ. ಈಗ ಈ ತರ ಆಗಿರೋದು ಅವ್ರ ಗಮನಕ್ಕೆ ಇಲ್ವಂತ? ಅವ್ರು ನಮ್ ಗಮನಕ್ಕೆ ಬಂದಿಲ್ಲ. ನೀವೇನ್ ಬೇಕಾದ್ರೆ ಮಾಡಿ ಅಂತ ಮೇಲಧಿಕಾರಿ AGM ಬಂದಿದ್ರು, ಆತ ಅವರು ಹಂಗೇನೆ ಸೇಮ್ ಅದೇ ಮಾತಾಡ್ತಾರೆ. ಈಗ ನಿಮ್ಗೆ ಪ್ರದೀಪ್ ಅವ್ರ ಹತ್ರ, ನೀವು ಬ್ಯಾಂಕ್ ಮ್ಯಾನೇಜರ್ ಅವ್ರ ಹತ್ರ ಮಾತನಾಡುವಾಗ ಏನ್ ಹೇಳಿದ್ರು ಅವರು? ಅಂದ್ರೆ ನಮ್ಗೆ ಗಮನಕ್ಕೆ ಬಂದಿಲ್ಲ, ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರಾ? ನಮ್ ಗಮನಕ್ಕೆ ಬಂದಿಲ್ಲ, ನೀವು ಕಂಪ್ಲೇಂಟ್ ಕೊಡೋದೇ ಕೊಡಿ, ನೀವು ಮುಂದುವರಿರಿ, ನಮ್ದೇನ್ ಪ್ರಾಬ್ಲಮ್ ಇಲ್ಲ ಅಂತ ಈ ಮಾತು ಹೇಳಿದ್ರು. ಹಾಗೆ ಸಂಪರ್ಕದಲ್ಲಿರಿ ಕೃಷ್ಣಕುಮಾರ್ ಅವರೇ. ಈಗ ಕರ್ನಾಟಕ ಬ್ಯಾಂಕ್ ನ ಮ್ಯಾನೇಜರ್ ಆಗಿರುವಂತಹ ಪ್ರದೀಪ್ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಅವರೇ, ಈಗ ಈ ತರ ಆದ್ರೆ ನಂಬಿಕೆ ಹೇಗೆ? ಬ್ಯಾಂಕ್ ಗಳನ್ನ ಹೇಗ್ ನಂಬೋದು? ಬ್ಯಾಂಕ್ ಮ್ಯಾನೇಜರ್ ಅನ್ನ ಆಗಿರ್ಬೋದು, ಅಲ್ಲಿನ ಸಿಬ್ಬಂದಿಗಳನ್ನ ಹೇಗ್ ನಂಬೋದು? ಯಾವ ನಂಬಿಕೆ ಮೇಲೆ ಇಡಬೇಕು ಅಂತ? ಈ ವಿಷಯದಲ್ಲಿ FIR ಕೂಡ ಆಗಿದೆ. ನಮ್ಮ ಹೆಡ್ ಆಫೀಸ್ ನಾವು ಅವತ್ತಿನ ದಿವಸನೇ ಕಂಪ್ಲೇಂಟ್ ರೈಸ್ ಮಾಡಿದ್ದೇವೆ. ಮತ್ತೆ ಎಲ್ಲಾ ರೀತಿಯಿಂದಲೂ ನಾವು ಅವ್ರಿಗೆ ಕೋಆಪರೇಷನ್ ಕೊಟ್ಟಿದ್ದೇವೆ. ಅವ್ರಿಗೂ ಗೊತ್ತು ನಾವು ಎಷ್ಟು. ನೀವು ಮೂರು ದಿನ ಟೈಮ್ ಕೊಟ್ಟಿದ್ರಲ್ಲ, ಯಾವ ಕಾರಣಕ್ಕಾಗಿ ಟೈಮ್ ಕೊಡಿ ಅಂತ ಕೇಳಿದ್ರು? ಮೇಡಮ್ ರಜೆ ಇತ್ತು, ರಜೆ ಇದ್ದ ಕಾರಣಕ್ಕಾಗಿ ಬ್ಯಾಂಕ್ ಹಾಲಿಡೇ. ಅವತ್ತು ನೆಕ್ಸ್ಟ್ ಡೇ ನಮ್ಮ AGM ಸರ್ ಬಂದಿದ್ರು, ಅವರು ಮೀಟಿಂಗ್ ಮಾಡಿದ್ರು AGM ಸರ್ ಒಟ್ಟಿಗೆ ರಜೆ ಮುಗಿದ ತಕ್ಷಣನೇ. ನಾವೆಲ್ಲ ಕೋಆಪರೇಷನ್ ಕೊಡ್ತಾ ಇದ್ದೇವೆ. ನಮ್ಮ ಹೆಡ್ ಆಫೀಸ್ ಕಂಪ್ಲೇಂಟ್ ಆಗಿದೆ, ಇನ್ಸ್ಪೆಕ್ಷನ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದೆ, ನಾವು ಮುಂದುವರಿಸ್ತಾ ಇದ್ದೇವೆ. ಅಲ್ಲ ಸರ್, ಈಗ ಒಂದೇ ಲಾಕರ್ ಇಲ್ಲಿ ಕಳುವಾಗಿದೆ, ಈ ತರ ಈಗ ಬೇರೆ ಬೇರೆ ಆಗಿದೆಯಾ ಅನ್ನುವಂತ ಆತಂಕ ಈಗ ಎಲ್ಲ ಜನರಿಗೆ ಆತಂಕ ಶುರು ಆಗುತ್ತಲ್ಲ. ಇದಕ್ಕಿಂತ ಹೆಚ್ಚು ನಾವೇನ್ ಹೇಳಕ್ಕಾಗುತ್ತೆ, ಯಾಕಂದ್ರೆ ಸರ್ ಇದು ನಂಬಿಕೆಯ ಪ್ರಶ್ನೆ ಸರ್. ನಿಮ್ಮ ಬ್ಯಾಂಕ್ ಅಲ್ಲಿ ಯಾಕೆ ಇಡಬೇಕು ಸರ್? ಹಾಗಾದ್ರೆ ನೀವು ಈ ತರ ಉಡಾಫೆಯ ಉತ್ತರ ಕೊಟ್ರೆ ಬ್ಯಾಂಕ್ ಅನ್ನು ಹೆಂಗ್ ನಂಬೇಕು? ಈ ತರ ಒಂದು ಸೇಫ್ ಲಾಕರ್ ಅಂತ ನಾವು ಅಲ್ಲಿ ಯಾಕೆ ಇಡಬೇಕು? ಯಾರೇ ಆದ್ರೂ ಒಬ್ಬ ಗ್ರಾಹಕ. ಒಂದ್ ನಿಮಿಷ ಮೇಡಮ್. ಹೇಳಿ. ಪ್ರದೀಪ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಈಗ ಕೃಷ್ಣಕುಮಾರ್ ಅವರೇ, ನೀವು ಮಾತನಾಡುವ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಹೇಳಿದ್ರು, ಅವರು ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು, ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ. ಆದ್ರೆ ಇದೇ ರೀತಿಯಾಗಿ ನಿಮ್ದು ಒಬ್ರದ್ದೇನ ಅಥವಾ ಬೇರೆ ಏನಾದ್ರು ಆಗಿದೆ, ಇದ್ರ ಬಗ್ಗೆ ಏನಾದ್ರು ನಿಮ್ ಗಮನಕ್ಕೆ ಬಂದಿದ್ಯಾ? ನಾನು ಹೇಳಬಹುದು ಏನಂದ್ರೆ, ಇದು ಬೇರೆಯವರು ಆಗಿರಬಹುದು ಮೇಡಮ್, ಯಾಕಂದ್ರೆ ಯಾರು ಬಂದು ನೋಡದೇ ಇರಬಹುದು. ಕರೆಕ್ಟ್.
ಇದು ಒಳಗಡೆ ಸೇಫ್ ಅಂತ ಸುಮ್ಮನಾಗಿರ್ತೀವಿ, ಯಾವಾಗ ಅವಶ್ಯಕತೆ ಇದೆ ಆಗ ಬಂದು ನೋಡ್ತೀವಿ. ಇದು 100% ಒಳಗಡೆ ಸೇರ್ಕೊಂಡು ಮಾಡಿರೋದು ಮೇಡಮ್. ಯಾಕೆ ನಾವು ಫುಟೇಜ್ ನೋಡಿದೀವಿ, ಕ್ಯಾಮ್ರಾ ಫುಟೇಜ್ ನೋಡಿದೀವಿ ನಾವು ಅಲ್ಲಿ ಕೂತ್ಕೊಂಡು. ಆಮೇಲೆ ಕೆಲವು ಲೋಪದೋಷ ತುಂಬಾ ಇದೆ ಮೇಡಮ್ ಅಲ್ಲಿ. ಲೋಪದೋಷಗಳು ಮೇನ್ ಮುಂದ್ಗಡೆ ಬಾಗಿಲು ಹಾಕೋದಿಲ್ಲ, ಆಮೇಲೆ ಕಸ್ಟೋಡಿಯನ್ಗಳೇ ಹೋಗಿ ಕೀ ತಗೊಂಡು ತೆಗಿಬೇಕು. ಇಲ್ಲಿ ಎಲ್ಲಾರು ಅಟೆಂಡರ್ಗಳು ಎಲ್ಲರೂ ಒಳಗೆ ಹೋಗಿದ್ದಾರೆ ಕಸ್ಟಮರ್ ತೆಗಿಯೋದಕ್ಕೆ, ಇದು ಮಾಡೋದಕ್ಕೆ. ಆಮೇಲೆ ಒಂದು ಸಿಸ್ಟಮ್ ಏನು ಒಳಗಡೆ ಇಲ್ವೇ ಇಲ್ಲ ಈ ಬ್ರಾಂಚ್ ಅಲ್ಲಿ. ಅದನ್ನ ನಾನು 15 ದಿವಸ ಕೂತಿದ್ರೆ ನೋಡಿದೀನಿ ಮೇಡಮ್. 30 ಲಕ್ಷ ರೂಪಾಯಿ ಚಿನ್ನಾಭರಣ ಇಟ್ಟಿದ್ರಿ? ಹೌದು ಮೇಡಮ್. ಹೌದು ಮೇಡಮ್. ಓಕೆ ಓಕೆ, ಈಗ ಕಂಪ್ಲೇಂಟ್ ಆಗಿದೆ, ನಿಮ್ಗೆ ನಂಬಿಕೆ ಇದೆ ಈ ಒಂದು ತನಿಖೆಯಲ್ಲಿ ನಿಮ್ಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ? ಖಂಡಿತ ನಂಬಿಕೆ ಇದೆ. ಹೌದು ಮೇಡಮ್. ಥ್ಯಾಂಕ್ ಯು ಕೃಷ್ಣಕುಮಾರ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ವಿದ್ಯಾಕಾಶಿ ಧಾರವಾಡದಲ್ಲೇ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಧಾರವಾಡದಲ್ಲಿ ಹಾಸ್ಟೆಲ್ ಇಲ್ಲ ವಿದ್ಯಾರ್ಥಿಗಳಿಗೆ. 3 ವಿವಿಗಳನ್ನ ಹೊಂದಿದೆ ಧಾರವಾಡ. 3 ವಿವಿಗಳನ್ನ ಹೊಂದಿದ್ರೂ ಕೂಡ ಅಲ್ಲಿ ಹಾಸ್ಟೆಲ್ ಇಲ್ಲ. ಧಾರವಾಡಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳು ಬರ್ತಾರೆ. ಧಾರವಾಡದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳ ಕೊರತೆ ಇದೆ. ಕಾಲೇಜಿನಲ್ಲಿ ಸೀಟ್ ಸಿಕ್ಕರೂ ಹಾಸ್ಟೆಲ್ ಸಿಗದ ಸ್ಥಿತಿ ಧಾರವಾಡದಲ್ಲಿದೆ. ಧಾರವಾಡದಲ್ಲಿ ಬೇಡಿಕೆಗಳಿಗಿಂತ ಕಡಿಮೆ ಹಾಸ್ಟೆಲ್ ಇರೋದೇ ಈಗ ಈ ಸಮಸ್ಯೆಗೆ ಕಾರಣ. ಹೆಚ್ಚಿನ ಹಾಸ್ಟೆಲ್ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಸ್ಟೆಲ್ ಸಿಗದೆ ಪರದಾಡ್ತಾ ಇರುವ ವಿದ್ಯಾರ್ಥಿಗಳು. ಹಾಸ್ಟೆಲ್ ಸಮಸ್ಯೆ ಕುರಿತು ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿ ಗುರುದತ್ತ ಹೆಗಡೆ. ವಿದ್ಯಾಕಾಶಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಸೀಟ್ ಸಿಗುತ್ತೆ ಕಾಲೇಜಿಗೆ, ಆದ್ರೆ ಎಲ್ಲಿ ಉಳ್ಕೊಳ್ಬೇಕು, ಹಾಸ್ಟೆಲ್ ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲ. ಯಾಕಂದ್ರೆ ಹಾಸ್ಟೆಲೇ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಈಗ ಬೇಡಿಕೆಯನ್ನ ಇಟ್ಟು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು, ಮನವಿಯನ್ನ ಸಲ್ಲಿಸಿದ್ದಾರೆ ವಿದ್ಯಾರ್ಥಿಗಳು. ಹೆಚ್ಚಿನ ಹಾಸ್ಟೆಲ್ ವ್ಯವಸ್ಥೆ ಮಾಡ್ಕೊಡಿ ನಮಗೆ ಅಂತ ಹೇಳಿ ಸರ್ಕಾರಕ್ಕೂ ಮನವಿಯನ್ನ ಸಲ್ಲಿಸಿದ್ದಾರೆ. ಹಾಸ್ಟೆಲ್ ಸಿಗದೆ ಪರದಾಡ್ತಾ ಇರುವ ವಿದ್ಯಾರ್ಥಿಗಳು ಇವತ್ತು ಮನವಿಯನ್ನ ಸಲ್ಲಿಸಿರೋದನ್ನ ಗಮನಿಸಬಹುದು. ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ಬಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಇದರ ಕುರಿತು ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿ ಗುರುದತ್ತ ಹೆಗಡೆ ಅವರು. ಮಾತನಾಡಿದ್ದಾರೆ ಹಾಸ್ಟೆಲ್ ಸಮಸ್ಯೆ ಬಗ್ಗೆ ಆದಷ್ಟು ಬೇಗ ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತಾನು ಹೇಳಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದನ್ನು ನಾವು ನೋಡಬಹುದು. ಕಾಲೇಜಲ್ಲಿ ಸೀಟ್ ಇದೆ, ಆದ್ರೆ ಕಾಲೇಜ್ಗೆ ಬರಬೇಕು ಅಂತ ಹೇಳಿದ್ರೆ ಅಲ್ಲೇ ನಾವು ಉಳ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ವ್ಯವಸ್ಥೆ ಇಲ್ಲ. ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ 36 ಹಾಸ್ಟೆಲ್ಗಳಿದೆ. ಅದರಲ್ಲಿ 4880 ಮಕ್ಕಳು ಈಗ ಅಡ್ಮಿಷನ್ ಹೊಸದು ಮತ್ತು ಎಕ್ಸಿಸ್ಟಿಂಗ್ ಇದ್ದವರು 4880 ಜನ ಮಕ್ಕಳು ಇದ್ದಾರೆ. ಈಗ ನಮಗೆ ಇದು ಬಿಟ್ಟು ಸುಮಾರು ಆಲ್ಮೋಸ್ಟ್ 5000 ಹೆಚ್ಚಿಗೆ ಡಿಮಾಂಡ್ ಇದೆ ಈ ವರ್ಷ. ಮಕ್ಕಳು ಕೇಳ್ತಾ ಇದ್ದಾರೆ. ಅದರಲ್ಲಿ ಆಲ್ರೆಡಿ ನಾವು 6 ಬಿಲ್ಡಿಂಗನ್ನು ರೆಂಟಿಗೆ ತೊಗೊಂಡ್ಬಿಟ್ಟಿದ್ದೀವಿ. ಅಂದರೆ ನಾವು ಎಲ್ಲರಿಗೂ ಕೊಡಬೇಕಂತ ನಮ್ಮ ಉದ್ದೇಶ ಇದೆ. ಸರ್ಕಾರದ ಇದಕ್ಕೆ 6 ಬಿಲ್ಡಿಂಗ್ ರೆಂಟಿಗೆ ತೊಗೊಂಡಿದ್ದೀವಿ. ಇನ್ನೂ ನಮಗೆ ಸರ್ಕಾರ ಏನಾದರೂ ಸಹಾಯ ಮಾಡುತ್ತಂದ್ರೆ ಇನ್ನೂ ಬಿಲ್ಡಿಂಗ್ಸ್ ತೊಗೊಳಕ್ಕೆ ರೆಡಿ ಇದ್ದೀವಿ. BCM ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು 5700 ಮಕ್ಕಳಿದ್ದಾರೆ. ಅದರಲ್ಲಿ ಇನ್ನೂ 7000 ನಮಗೆ ಡಿಮಾಂಡ್ ಇದೆ. ಅಂದರೆ ಇದ್ದಕ್ಕಿಂತಲೂ ಜಾಸ್ತಿ ಹೆಚ್ಚಿಗೆ ಡಿಮಾಂಡ್ ಇದೆ. ಸುಮಾರು 67 ಹಾಸ್ಟೆಲ್ಗಳು ಈಗಾಗಲೇ ನಾವು ಈ ಹಾಸ್ಟೆಲ್ಸು ರನ್ನಿಂಗ್ ಇದೆ. 10 ಅಡಿಷ್ನಲ್ ಹಾಸ್ಟೆಲ್ಸಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸರ್ಕಾರ ಏನಾದರೂ ನಮಗೆ ಪರ್ಮಿಷನ್ ಕೊಡ್ತಂದರೆ ಇನ್ನೂ 1000ಕ್ಕಿಂತ ಹೆಚ್ಚಿಗೆ ಮಕ್ಕಳಿಗೆ ಅವಾಗ ನಮಗೆ 10 ಹಾಸ್ಟೆಲ್ ತೊಗೊಳಕ್ಕಾಗತ್ತೆ. ಸುಮಾರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ 36 ಹಾಸ್ಟೆಲ್ಗಳಿದೆ. ಅದರಲ್ಲಿ 4880 ಮಕ್ಕಳು ಈಗ ಅಡ್ಮಿಷನ್ ಹೊಸದು ಮತ್ತು ಎಕ್ಸಿಸ್ಟಿಂಗ್ ಇದ್ದವರು 4880 ಜನ ಮಕ್ಕಳು. ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಓದಲಿಕ್ಕೆ ಅಂತೇಳಿ ಬಯಸಿ ಬರ್ತಾರೆ. ಅವರಿಗೆ ಇಲ್ಲಿ ಹಾಸ್ಟೆಲ್ಗಳ ವ್ಯವಸ್ಥೆ ಇಲ್ಲ. ಸರ್ಕಾರ ಎಷ್ಟು ಹಾಸ್ಟೆಲ್ಗಳನ್ನು ಕೊಟ್ಟಿದೆಯೋ ಅಷ್ಟು ಹಾಸ್ಟೆಲ್ಗಳಲ್ಲಿ ಇಲ್ಲಿ ಬಂದಂಥ ವಿದ್ಯಾರ್ಥಿಗಳು 25% ಕೂಡ ಇರೋಕ್ಕಾಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಬೇಡಿಕೆಗೆ ಅನುಗುಣವಾಗಿ ಎಷ್ಟು ವಿದ್ಯಾರ್ಥಿಗಳ ಅವ್ರಿಗೇನು ಎಷ್ಟು ಅರ್ಜಿ ಹಾಕ್ಯಾರ ಅವ್ರಿಗಿಲ್ಲ. ಇವತ್ತು ನೀವು ನೋಡ್ತೀರಿ, ನಾವು ಪ್ರತಿ ಬಾರಿ ಪ್ರೊಟೆಸ್ಟ್ ಮಾಡೋದು, ಮನವಿ ಕೊಡೋದು ಬರೀ ಇದಾಗಿ ಹೋಯ್ತು. ನಾವು ಪ್ರೊಟೆಸ್ಟ್ ಮಾಡಿದ ಮೇಲೆ ಅದಕ್ಕೊಂದು ಏನೂ ಆ್ಯಕ್ಷನ್ ತೊಗೊಳಂಗಿಲ್ಲ. ಸರ್ಕಾರ ಹಿಂಗೆ ನೋಡಿ ಸುಮ್ಮನಾಗಿಬಿಡ್ತಾರೆ. ನೆಕ್ಸ್ಟ್ ಇಲ್ಲ ಅಂತ ಕೇಳಿದ್ರೆ ಕೂಲಿ ನಾಲಿ ನಾಡಿ ಜನ ಧಾರವಾಡಕ್ಕೆ ಹೋಗ್ರಪ್ಪ ಓದ್ರಿ ಅಂತ ಇಲ್ಲಿ ಕಳಿಸ್ಕೊಡ್ತಾರೆ. ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆಗಳು ಸರಿಯಾಗಿಲ್ಲ. ಸರ್ಕಾರಕ್ಕೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, BCM ಹಾಸ್ಟೆಲ್ಗಳ ಕೊರತೆ ಇದೆ ಅನ್ನೋದು ಈಗ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತಹ ವಿಚಾರ. ಸೊ ಅದಕ್ಕೆ ಯಾವ ರೀತಿಯಾಗಿ ಈಗ DC ಸ್ಪಂದಿಸಿದ್ದಾರೆ? ಸರ್ಕಾರಕ್ಕೆ ಏನಾದರೂ ಅವರು ಕೂಡ ಬೇಡಿಕೆಯನ್ನು ಸಲ್ಲಿಸಿದಾರಾ? ಹೌದು ನಮಿತಾಜ್, ಏನಂತಂದ್ರೆ ವಿದ್ಯಾಕಾಶಿ ಎಂದು ಖ್ಯಾತಿ ಪಡೆದಂತ ಧಾರವಾಡ ಜಿಲ್ಲೆಗೆ ಏನಂತಂದ್ರೆ ಉತ್ತರ ಕರ್ನಾಟಕದ 11ರಿಂದ 14 ಜಿಲ್ಲೆಯ ಮಕ್ಕಳು, ಸಾವಿರಾರು ಮಕ್ಕಳು ಕೂಡ ಧಾರವಾಡಕ್ಕೆ ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಯಾಕಂತಂದ್ರೆ ಇಲ್ಲಿರುವಂತ ವಿದ್ಯಾಭ್ಯಾಸ ಅತಿಯಾಗಿ ಹೆಚ್ಚಾಗಿ ಏನು ಉತ್ತಮವಾದಂತ ಎಜುಕೇಶನ್ ಸಿಗತ್ತೆ ಅಂತ ತಿಳ್ಕೊಂಡು ಬಡ ಮಕ್ಕಳು ಕೂಡ ಇಲ್ಲಿ ಏನು
ವಿದ್ಯೆ ಅರಿಸಿ ಬಂದಿರ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕಂಡು ಬರುವಂತ ಸಮಸ್ಯೆ, ಏಕೈಕ ಸಮಸ್ಯೆ ಕಂಡು ಬಂದಿದ್ದೇನಂತಂದ್ರೆ ಹಾಸ್ಟೆಲ್ಗಳ ಸಮಸ್ಯೆ. ಯಾಕಂತಂದ್ರೆ ಒಂದ್ ಕಡೆ ಈಗಾಗಲೇ ಅಡ್ಮಿಷನ್ಗೆ ದುಡ್ಡು ಕಟ್ಟದಂತ ಬಡ ಮಕ್ಕಳು ಕೂಡ ಇನ್ನು ಹಾಸ್ಟೆಲ್ಗೂ ಸಿಗುತ್ತೆ ಎಂಬ ಒಂದು ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ. ಆದ್ರೆ ಏಕಾಏಕಿಯಾಗಿ ಏನು ಈ ವರ್ಷ 14,000 ಮಕ್ಕಳಿಗೆ ಈಗಾಗಲೇ ಹಾಸ್ಟೆಲ್ಗಳ ಕೊರತೆ ಇದೆ. ಈ ಹಿನ್ನೆಲೆಯಲ್ಲೂ ಕೂಡ BCM ಹಾಸ್ಟೆಲ್ ಇರ್ಬೋದು, ಅಲ್ಪಸಂಖ್ಯಾತರ ಇರ್ಬೋದು, ಈ ಸೇರಿದಂತೆ ಎಲ್ಲಾ ಹಾಸ್ಟೆಲ್ಗಳು ಕೂಡ ಭರ್ತಿಯಾಗಿದ್ದು ಹೆಚ್ಚುವರಿಯಾಗಿ ಈಗಾಗಲೇ 14 ವರ್ಷ ಏನು ಬೇಡಿಕೆಗೆ ಅನುಗುಣಕ್ಕಿಂತ ಮೀರಿ ಏನಂತಂದ್ರೆ ಏನು ಹಾಸ್ಟೆಲ್ ಕೊರತೆ ಇರೋದ್ರಿಂದ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಅಂತ ಗುರುದತ್ ಹೆಗಡೆ ಅವರು ಕೂಡ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. 14,000 ಮಕ್ಕಳಿಗೆ ಈಗಾಗಲೇ ಕೊರತೆಯನ್ನು ನೀಗಿಸಲಿಕ್ಕೆ ಬಾಡಿಗೆ ಕಟ್ಟಡವನ್ನ ಪಡೆಯಲಿಕ್ಕೆ ಸರ್ಕಾರ ಪರವಾನಗಿ ನೀಡಬೇಕೆಂದ ಏನು ಮನವಿಯನ್ನ ಮಾಡಿದ್ದಾರೆ. ಯಾಕಂತಂದ್ರೆ 14,000 ಮಕ್ಕಳು ಕೂಡ ಈಗ ಪ್ರತಿನಿತ್ಯವೂ ಕೂಡ ಏನಂದ್ರೆ ಏನು ಸಮಸ್ಯೆ ಸಿಲುಕಿದ್ದಾರೆ. ಯಾಕಂತಂದ್ರೆ ಒಂದ್ ಕಡೆಯಿಂದ ಒಂದು PG ಇರೋಕ್ಕಾಗಲ್ಲ, ರೂಮ್ ರೆಂಟ್ ಜಾಸ್ತಿ ಆಗುತ್ತೆ, ಎಲ್ಲವನ್ನ ನೋಡ್ಕೊಳ್ಳುವಂತ ಮಕ್ಕಳು ಕೂಡ ಯಾವುದೇ ರೀತಿಯಾದಂತ ಏನು ಹಾಸ್ಟೆಲ್ ಒದಗಿಸಿಕೊಡುವಂತ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಏನಂತಂದ್ರೆ ಉತ್ತರ ಕರ್ನಾಟಕದ ಒಂದು 10 ರಿಂದ 14 ಜಿಲ್ಲೆಯ ಮಕ್ಕಳು ಅತಿ ಹೆಚ್ಚಾಗಿ ಇಲ್ಲಿ ಎಜುಕೇಶನ್ ಬರೋದ್ರಿಂದ ಹಾಸ್ಟೆಲ್ಗಳ ಸಂಖ್ಯೆಯನ್ನ ಸರ್ಕಾರ ಹೆಚ್ಚಿಗೆ ಮಾಡಬೇಕು. ಯಾಕಂತಂದ್ರೆ ಇಲ್ಲಿರುವಂತ ಹಾಸ್ಟೆಲ್ಗಳ ಸಂಖ್ಯೆ ಕಡಿಮೆ ಇದೆ, ಆದ್ರೆ ವಿದ್ಯಾಭ್ಯಾಸಕ್ಕೆ ಬರುವಂತ ಮಕ್ಕಳ ಏನು ಸಂಖ್ಯೆ ಪ್ರತಿ ವರ್ಷ ಕೂಡ ಹೆಚ್ಚಾಗ್ತಿರೋದ್ರಿಂದ ಇಲ್ಲಿ ಬೇಡಿಕೆಗೆ ತಕ್ಕ ಅನುಗುಣವಾಗಿ ಸರ್ಕಾರ ಕೂಡ ಏನು ಹಾಸ್ಟೆಲ್ ಅನ್ನ ಒದಗಿಸಬೇಕೆಂಬ ಮನವಿ ಕೂಡ ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳದಾಗಿದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಸೋಲಿಗ ಕುಟುಂಬದ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಬಸ್ ಇಲ್ಲದೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಸಿಎಂ ಅಂಕಲ್ ಬಸ್ ಬಿಡಿಸಿ. ಸಿಎಂ ಅಂಕಲ್, ನೀವು ಅನೂರ್ಗೆ ಬರ್ತಿದ್ದಾರಲ್ಲ, ನಾಳೆ ನಾವು ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ನೀವು ಬಸ್ ಕಳ್ಸ್ಕೊಳ್ಳೇಬೇಕು. ಮಕ್ಕಳ ಸಂಕಷ್ಟಕ್ಕೆ ನೆರವಾದ ನ್ಯೂಸ್ 18. ನೀವು ಸ್ಕೂಲಿಗೆ ಹೋಗದೆ ಹೋದ್ರೆ ಏನು ಆಗ್ಬೇಕಾಗಿಲ್ಲ ಅವ್ರಿಗೆ, ಅವ್ರೇನ್ ತಲೆ ಕೆಡ್ಸ್ಕೊಳ್ಳಲ್ಲ, ಅವ್ರ ಮಕ್ಕಳೆಲ್ಲ ಫಾರಿನಲ್ಲೆಲ್ಲ ಓದ್ಕೊಂಡು ಇವಾಗ ಆರಾಮಾಗಿ ಅವ್ರೆ. ಸೋಲಿಗ ಮಕ್ಕಳಿಗೆ ಬಂತು ಬಸ್. ಸೋಲಿಗರ ಮಕ್ಕಳಿಗೆ ಕಡೆಗೂ ಸಿಕ್ಕಿದೆ ಬಸ್ನ ಸೌಲಭ್ಯ. ಇದುವರೆಗೆ ಬಸ್ ಅನ್ನೇ ಕಾಣದಂತಹ ಒಂದು ಗ್ರಾಮಸ್ಥರು ತುಂಬಾ ಖುಷಿಯಾಗಿದ್ದಾರೆ. ಬಂತು ಬಸ್. ನ್ಯೂಸ್ 18 ಇಂಪ್ಯಾಕ್ಟ್. ನಮ್ಮೂರಿಗೆ ಬಸ್ ಕಳ್ಸಿಕೊಟ್ಟಿದ್ದಕ್ಕೆ ಧನ್ಯವಾದ. ನ್ಯೂಸ್ 18 ಚಾಲನ್ ಅವರಿಗೂ ಧನ್ಯವಾದ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಕರ್ನಾಟಕದ ದೃಷ್ಟಿಕೋನದಿಂದ ವ್ಯಕ್ತಿತ್ವ ಪೈಪೋಟಿಯಲ್ಲಿ ಯಾರು ಮುಂದಿದ್ದಾರೆ? ನರೇಂದ್ರ ಮೋದಿ ಬಂದ್ಬಿಡ್ತಾರೆ, ಅಮಿತ್ ಶಾ ಬಂದ್ಬಿಡ್ತಾರೆ, ತಿರುಗ್ಬಿಡುತ್ತೆ. ನಿಮಗೂ ಬಿಜೆಪಿಗೂ ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಅತಂತ್ರ. ಈ ಅತಂತ್ರವನ್ನ ಸೃಷ್ಟಿಸೋದ್ರಲ್ಲಿ JDS ಪಾತ್ರ ಅತಿ ದೊಡ್ಡದ್ದು. ದೇಶದ ಪ್ರಜಾಪ್ರಭುತ್ವ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಿನ್ಸಿಪಲ್ಗಳನ್ನ ನಂಬಿರುವಂತಹ ನಮ್ಮಂತವ್ರು ಯಾರ ಮೇಲೆ ವಿಶ್ವಾಸ ಇಡ್ತಾರೆ? ಚುನಾವಣೆ ಪ್ರಜಾಪ್ರಭುತ್ವ. ವೆಲ್ಕಮ್ ಬ್ಯಾಕ್. KSRTCಯಲ್ಲಿ ಹುದ್ದೆಗಳಿಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ ಅಭ್ಯರ್ಥಿಗಳು. 2018ರಿಂದಲೂ ಪೂರ್ಣ ಆಗೇ ಇಲ್ಲ ನೇಮಕಾತಿ ಪ್ರಕ್ರಿಯೆ. 4 ವರ್ಷಗಳಿಂದ ಕೆಲಸ ಸಿಗದೆ ಪರದಾಡ್ತಾ ಇದ್ದಾರೆ KSRTC ಅಭ್ಯರ್ಥಿಗಳು. 2018ರಲ್ಲಿ ಒಟ್ಟು 926 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿತ್ತು. ಆದರೆ ಕೊರೋನಾ ನೆಪವೊಡ್ಡಿ ಇನ್ನೂ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಸಾರಿಗೆ ಸಚಿವರಿಗೆ ಹಲವು ಬಾರಿ ಮನವಿ ಮಾಡಿದ್ರು ಕ್ಯಾರೆ ಅಂತ ಇಲ್ಲ. ಸರ್ಕಾರದ ಕಡೆ ಕೈ ಮಾಡಿ ತೋರಿಸ್ತಿದ್ದಾರೆ KSRTC ಅಧಿಕಾರಿಗಳು. ಬೊಕ್ಕಸ ಖಾಲಿ ಆಗಿದೆ ಅಂತ KSRTC ಕುಂಟು ನೆಪವನ್ನ ಹೇಳ್ತಾ ಇದೆ. ಹೊರಗುತ್ತಿಗೆ ಆಧಾರದಲ್ಲಿ ಬೇರೆ ನೇಮಕ ಮಾಡಿಕೊಳ್ತಾ ಇದೆ KSRTC. ಶಿವಮೊಗ್ಗದಲ್ಲಿ ನ್ಯೂಸ್ 18 ಜೊತೆಗೆ ಅಭ್ಯರ್ಥಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಶಶಿಕುಮಾರ್ ಅಂತ. ನಾನು KSRTCಗೆ 2018ರಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ. ಅದನ್ನು ಹೆಚ್ಚು ಕಮ್ಮಿ 3-4 ವರ್ಷ ಆಯಿತು ಪ್ರೊಸೆಸ್ ಆಗ್ದಲೆ. ಏನಂತ ಕೇಳಿದ್ರೆ ಒಂದು ಕೊರೋನಾ ಬಂತು ಅಂತ ಹೇಳ್ಬಿಟ್ಟು 2020 ತಳೆದ್ರು, 21ರಲ್ಲಿ ತಳೆದ್ರು. ಆಮೇಲೆ ಬೇರೆ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಹಣಕಾಸಿನ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ತಳ್ತಾನೆ ಬರ್ತಿದ್ದಾರೆ. ಆದರೆ ಅಭ್ಯರ್ಥಿಗಳು ಮಾತ್ರ ಅದ್ರ ನಿರೀಕ್ಷೆಯಲ್ಲಿ ಕಾಯ್ತಾ ಕೂತಿದ್ದಾರೆ. 3 ವರ್ಷ ಆಯಿತು, 4 ವರ್ಷ ಆಯಿತು. ಅವ್ರ ಜವಾಬ್ದಾರಿ ಏನು, ಅವ್ರ ಮನೆ ಕಡೆ ಪರಿಸ್ಥಿತಿ ಏನಾಗಿರುತ್ತೆ. ಆಮೇಲೆ ಹಾಗೆ ಹೇಳ್ತಾ ಬಂದರೆ ಬರೀ ಸಮಜಾಯಿಸ್ಕೊಡ್ತಾ ಇದ್ದಾರೆ ಹೊರತು ಅದ್ರ ಬಗ್ಗೆ ಏನು ಕ್ರಮ ತೊಗೊತಿಲ್ಲ. ಅವ್ರ ಏಜ್ ಭಾರ ಆಗ್ತಿದೆ ಹುಡುಗರದು. ದಿನ ಕಳೀತಿದ್ದಂಗೆ ಏಜ್ ಆಗ್ತಿದೆ. ಅವ್ರ ಮನೆ ಪರಿಸ್ಥಿತಿನೂ ಕಷ್ಟ ಆಗ್ತಿದೆ. ಉದ್ಯೋಗ ಸೃಷ್ಟಿ ಎಲ್ಲೂ ಆಗ್ತಿಲ್ಲ. ಅದೊಂದೇ ಸಮಸ್ಯೆ ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಎಲ್ಲ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಈ ಸಂಸ್ಥೆ ವತಿಯಿಂದ 2018 ಈ ವರ್ಷದಲ್ಲಿ ರಿಕ್ರೂಟ್ಮೆಂಟ್ಗಳು ಭಾಳ ಕಾಲ್ ಮಾಡಿದರು. ಅದು ಸರಿಸುಮಾರು 4600 ಪೋಸ್ಟ್ ಇದ್ವು. ಅಂಥದ್ರಲ್ಲಿ ಸೆಕ್ಯೂರಿಟಿ ಗಾರ್ಡು ಹಾಗೆ ಟೆಕ್ನಿಕಲ್ ಅಸಿಸ್ಟೆಂಟು ಎಕ್ಸಾಮ್ ಒಂದು ಬರೆಯೋಕ್ಕೆ ಹೋಗಿದ್ವಿ. ಅದ್ರ ರಿಸಲ್ಟು ಬಿಟ್ಟಿದ್ದಾರೆ. ಬಟ್
ಕೋಲಾರ ಶಾಸಕ ಶ್ರೀನಿವಾಸ್ ಗೌಡ ಅವರಿಗೆ ಜನರೇ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಹದಗೆಟ್ಟ ರಸ್ತೆ ಮೂಲಭೂತ ಸಮಸ್ಯೆ ಬಗೆಹರಿಸಲು ಬಂದಿಲ್ಲ, ಈಗ ಕಟ್ಟಡ ಉದ್ಘಾಟನೆಗೆ ಬಂದಿದ್ದೀರಾ ಅಂತ ಜನರೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಈ ಘಟನೆ ನಡೆದಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.